ನಮಸ್ಕಾರ. ಇಂದಿನ ನಮ್ಮ ಈ ಒಂದು ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ಡಾಕ್ಟರ್ ಮೇರಿಯನ್ ವಿ ರೋಡ್ರಿಗಸ್ ಅವರ ಕ್ರಿಸ್ತನ ದೈವತ್ವ ಅನ್ನೋ ಪುಸ್ತಕದ ಕೆಲವು ಮುಖ್ಯ ಭಾಗಗಳನ್ನ ನೋಡ್ತಾ ಇದ್ದೀವಿ. ನಮ್ಮ ಚರ್ಚೆಯ ಕೇಂದ್ರಬಿಂದು ಆ ಒಂದು ಪದ ವಾಕ್ಯ, ದ ವರ್ಡ್. ಈ ಮೂಲ ಕೃತಿ ಏನ್ ಹೇಳುತ್ತೆ ಅಂದ್ರೆ, ಈ ವಾಕ್ಯ ಅಂದ್ರೆ ಯಾರು ಅಥವಾ ಏನು? ಯೇಸು ಕ್ರಿಸ್ತನ ಜೊತೆ, ದೇವರ ಜೊತೆ ಇದರ ಸಂಬಂಧ ಏನು? ಮತ್ತು ಇದು ಹೇಗೆ ಕ್ರಿಸ್ತನ ದೈವತ್ವವನ್ನ ದೃಢಪಡಿಸುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಪ್ರಯತ್ನ. ಸರಿ, ಶುರು ಮಾಡೋಣವೇ? ಖಂಡಿತವಾಗಿಯೂ. ನೋಡಿ, ಕ್ರಿಶ್ಚಿಯನ್ ದೇವತಾಶಾಸ್ತ್ರದಲ್ಲಿ ವಾಕ್ಯ ಅಥವಾ ಗ್ರೀಕ್ನಲ್ಲಿ ಹೇಳೋದಾದ್ರೆ ಲೋಗೋಸ್ ಅನ್ನೋದಿದೆಯಲ್ಲ, ಇದು ಬಹಳನೇ ಆಳವಾದ ಪ್ರಮುಖವಾದ ಕಾನ್ಸೆಪ್ಟ್. ನಾವು ನೋಡ್ತಾ ಇರೋ ಈ ಮೂಲ ಪಠ್ಯ ಅದು ಯೇಸು ಕ್ರಿಸ್ತನೇ ಆ ವಾಕ್ಯ ಅಂತ ಗುರ್ತಿಸುತ್ತೆ. ಅಷ್ಟೇ ಅಲ್ಲ, ಆ ವಾಕ್ಯವೇ ಸ್ವತಃ ದೇವರು ಅಂತಾನೂ ಪ್ರತಿಪಾದಿಸುತ್ತೆ. ಇದು ಆಕ್ಚುಲಿ ಕ್ರಿಸ್ತನ ದೈವತ್ವದ ವಾದದ ಅಡಿಪಾಯವೇ ಆಗಿದೆ. ಹೌದು, ಮೂಲಕೃತಿ ಶುರುವಾಗೋದೆ ಯೋಹಾನನ ಸುವಾರ್ತೆಯ ಆ ಪ್ರಸಿದ್ಧ ಸಾಲುಗಳಿಂದ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರೊಡನಿತ್ತು ಮತ್ತು ವಾಕ್ಯವು ದೇವರಾಗಿತ್ತು. ಆತನು ಆದಿಯಲ್ಲಿ ದೇವರೊಡನಿದ್ದನು. ಆತನ ಮೂಲಕ ಸಮಸ್ತವೂ ಉಂಟಾಯಿತು. ಉಂಟಾದವುಗಳಲ್ಲಿ ಆತನಿಲ್ಲದೆ ಒಂದೂ ಉಂಟಾಗಲಿಲ್ಲ. ಅಬ್ಬಾ, ಎಷ್ಟು ನೇರವಾದ ಮಾತುಗಳಲ್ವಾ? ಇದು ವಾಕ್ಯವೇ ದೇವರು ಅಂತ ನೇರವಾಗಿ ಹೇಳಿದ ಹಾಗೆಯಾಯಿತು. ಇದರ ಹಿಂದಿನ ತರ್ಕ ಏನು ಅಂತ ಮೂಲಗ್ರಂಥ ವಿವರಿಸ್ತಾ? ಹೌದು, ಅತ್ಯಂತ ಸ್ಪಷ್ಟವಾದ ಘೋಷಣೆ ಇದು. ಗಮನಿಸಿ, ವಾಕ್ಯ ಕೇವಲ ದೇವರ ಜೊತೆ ಇತ್ತು ಅಂತಲ್ಲ, ಅದು ಸ್ವತಃ ದೇವರೇ ಆಗಿತ್ತು ಅಂತ ಯೋಹಾನ ಬಹಳ ಒತ್ತಿ ಹೇಳ್ತಾನೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಈ ವಾಕ್ಯ ಅನ್ನೋದು ದೈವಿಕ ಸ್ವರೂಪದ್ದು. ಅದು ಶಾಶ್ವತ, ಸೃಷ್ಟಿಗಿಂತ ಮುಂಚೆನೂ ಇತ್ತು. ಇದೇ ವಾಕ್ಯ ಆಮೇಲೆ ಒಂದು ನಿರ್ದಿಷ್ಟ ಕಾಲದಲ್ಲಿ ಮನುಷ್ಯ ರೂಪ ತಳೆದು ಯೇಸುಕ್ರಿಸ್ತನಾಗಿ ಬಂತು ಅಂತ ಮೂಲಗ್ರಂಥ ಹೇಳುತ್ತೆ. ಇದರ ಮಹತ್ವವನ್ನ ಮೂಲದಲ್ಲಿ ಹೀಗೆ ವಿವರಿಸಲಾಗಿದೆ. ಅಂದ್ರೆ, ಯೇಸುವಿನ ಕಾಲದ ಜನರಿಗೆ ಒಂದು ಅದ್ಭುತವಾದ ಒಂದು ಅಲೌಕಿಕ ಸುಯೋಗ ಇತ್ತು ಅಂತ. ಅವರು ದೇವರನ್ನ ಕಣ್ಣಾರೆ ನೋಡಿದ್ರು, ಆತನ ಮಾತು ಕೇಳಿದ್ರು, ಆತನೆಲ್ಲ ಮುಟ್ಟಿದ್ರು, ಆತನ ಜೊತೆ ಓಡಾಡಿದ್ರು, ಊಟ ಮಾಡಿದ್ರು, ಆತನ ಬೋಧನೆ ಕೇಳಿದ್ರು, ಅದ್ಭುತಗಳನ್ನ ನೋಡಿದ್ರು. ಅಷ್ಟೇ ಅಲ್ಲ, ಆತನ ಕಷ್ಟ, ಶಿಲುಬೆ ಮರಣ, ಆಮೇಲೆ 3ನೇ ದಿನದ ಪುನರುತ್ಥಾನ ಎಲ್ಲದಕ್ಕೂ ಸಾಕ್ಷಿಗಳಾದ್ರು. ಪವಿತ್ರಾತ್ಮನ ಶಕ್ತಿಯಿಂದ ಕನ್ಯೆ ಮರಿಯಳ ಗರ್ಭದಲ್ಲಿ ಈ ವಾಕ್ಯ ದೇಹಧರಿಸಿತು. ದೇಹಧರಿಸಿದ ವಾಕ್ಯದ ಬಗ್ಗೆ ಮಾತಾಡ್ತಾ ಮೂಲ ಕೃತಿಯಲ್ಲಿ ಸಂತ ಥೋಮಸ್ನ ಘಟನೆ ಬರುತ್ತಲ್ಲ. ಬೇರೆ ಅಪೊಸ್ತಲರೆಲ್ಲ ಯೇಸು ಎದ್ದು ಬಂದಿದ್ದಾನೆ ಅಂದ್ರೂ ಥಾಮಸ್ ನಂಬಲ್ಲ. ಆಮೇಲೆ ಯೇಸುನೇ ಬಂದು, ನಿನ್ನ ಬೆರಳನ್ನು ಇಲ್ಲಿ ಹಾಕು, ನನ್ನ ಕೈಗಳನ್ನು ನೋಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಗೆ ಹಾಕು, ಸಂದೇಹ ಪಡದೆ ನಂಬು ಅಂದಾಗ ಥಾಮಸ್ ನನ್ನ ಕರ್ತನೇ, ನನ್ನ ದೇವರೇ ಅಂತ ಉದ್ಘರಿಸ್ತಾನೆ. ಮೈ ಲಾರ್ಡ್ ಆ್ಯಂಡ್ ಮೈ ಗಾಡ್ ಅಂತ. ಈ ಒಂದು ಬದಲಾವಣೆ ಇದೆಯಲ್ಲ, ಸಂದೇಹದಿಂದ ನಂಬಿಕೆಗೆ, ಇದನ್ನ ಮೂಲ ಗ್ರಂಥ ದೈವತ್ವದ ಸಾಕ್ಷಿಯಾಗಿ ಹೇಗೆ ಬಳಸ್ಕೊಳ್ಳುತ್ತೆ? ಹೌದು, ಇಲ್ಲಿ ಒಂದು ಸ್ವಾರಸ್ಯಕರವಾದ ಪಾಯಿಂಟ್ ಇದೆ ನೋಡಿ. ಥೋಮಸ್ನ ಸಂದೇಹ ದೂರ ಆಗಿದ್ದು ಕೇವಲ ಭೌತಿಕ ಸಾಕ್ಷ್ಯದಿಂದ ಅಲ್ಲ. ಅಂದ್ರೆ, ಅವನು ಯೇಸುವಿನ ಗಾಯಗಳನ್ನ ನೋಡಿ ಮುಟ್ಟಿ, ಓ ಹೌದು, ಯೇಸು ಬದುಕಿದ್ದಾನೆ ಅಂತಷ್ಟೇ ಹೇಳಲಿಲ್ಲ. ಬದಲಿಗೆ ಅವನು ಆ ಎದ್ದು ಬಂದ ವ್ಯಕ್ತಿಯನ್ನ ನನ್ನ ಕರ್ತನೇ, ನನ್ನ ದೇವರೇ ಅಂತ ಗುರುತಿಸಿದನು. ಇದು ಕೇವಲ ಪುನರುತ್ಥಾನವನ್ನ ಒಪ್ಪುಕೊಂಡಿದ್ದಲ್ಲ, ಇದು ಯೇಸುವಿನ ದೈವತ್ವದ ಸ್ಪಷ್ಟವಾದ ಘೋಷಣೆ. ಅವನ ಆ ಪ್ರಾಮಾಣಿಕ ಸಂದೇಹವೇ ಒಂದು ಬಲವಾದ ನಂಬಿಕೆಯ ಅಭಿವ್ಯಕ್ತಿಗೆ ಕಾರಣವಾಯಿತು. ದೇವರ ವಾಕ್ಯವಾದ ಯೇಸು ಅಮರ, ಸಾವಿಗೆ ಆತನ ಮೇಲೆ ಅಧಿಕಾರ ಇಲ್ಲ ಅನ್ನೋದನ್ನ ಈ ಘಟನೆ ತೋರಿಸುತ್ತೆ ಅಂತ ಮೂಲ ಗ್ರಂಥ ವಾದ ಮಾಡುತ್ತೆ. ಶಿಲುಬೆಗೇರಿ ಸತ್ತು ಸಮಾಧಿಯಾದ ಅದೇ ವಾಕ್ಯ ತನ್ನ ಸ್ವಂತ ಶಕ್ತಿಯಿಂದ ಎದ್ದು ಬಂತು ಅನ್ನೋದು ಆತನ ದೈವತ್ವಕ್ಕೆ ಒಂದು ಪವರ್ಫುಲ್ ಆದ ಸಾಕ್ಷಿ. ಥೋಮಸ್ ಇಲ್ಲಿ ಕೇವಲ ಪುನರುತ್ಥಾನವನ್ನಲ್ಲ, ಯೇಸುವಿನ ಮೂಲ ದೈವಿಕ ಸ್ವರೂಪವನ್ನೇ ಒಪ್ಪಿಕೊಂಡನು. ಸರಿ, ವಾಕ್ಯದ ಈ ದೈವಿಕ ಸ್ವರೂಪದ ಬಗ್ಗೆ ಇನ್ನಷ್ಟು ನೋಡೋದಾದ್ರೆ, ಮೂಲದಲ್ಲಿ 1 ಯೋಹಾನ 5:7 ಉಲ್ಲೇಖ ಆಗತ್ತೆ. ಸಾಕ್ಷಿ ಹೇಳುವವರು 3, ತಂದೆ, ವಾಕ್ಯ ಮತ್ತು ಪವಿತ್ರಾತ್ಮ, ಮತ್ತು ಈ 3 ಒಂದೇ ಆಗಿದ್ದಾರೆ. ಹಾಗೆಯೇ ಮತ್ತಾಯಿ 28ರಲ್ಲಿ ಯೇಸು ತನ್ನ ಶಿಷ್ಯರಿಗೆ ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಅಂತ ಹೇಳ್ತಾನೆ. ಇಲ್ಲಿ ವಾಕ್ಯ ಮತ್ತು ಮಗ
ಒಂದೇ ಸ್ಥಾನದಲ್ಲಿ ಬಂದಾಗೆ ಕಾಣುತ್ತೆ ಅಲ್ಲ. ಹಾಗಾದರೆ ಈ ತ್ರೈಕ್ಯದ ಕಾನ್ಸೆಪ್ಟ್ನಲ್ಲಿ ವಾಕ್ಯ ಅಥವಾ ಲೋಗೋಸ್ನ ಪಾತ್ರ ಏನು? ಲೋಗೋಸ್ ಅಂದ್ರೆ ಬರೀ ಮಾತು ಅಷ್ಟೇನಾ ಅಥವಾ ಅದಕ್ಕಿಂತ ಆಳವಾದ ಅರ್ಥ ಇದೆಯಾ? ಹೌದು, ಸರಿಯಾಗಿ ಗುರುತಿಸ್ತ್ರಿ. ಈ ವಚನಗಳಲ್ಲಿ ವಾಕ್ಯ ಮತ್ತು ಮಗ ಅಂದ್ರೆ ಯೇಸು ಇವೆರಡೂ ಒಂದೇ ಅರ್ಥದಲ್ಲಿ ಸಮನಾರ್ಥಕವಾಗಿ ಬಂದಿವೆ. ಇದು ಕ್ರಿಶ್ಚಿಯನ್ ದೇವತಾಶಾಸ್ತ್ರದ ಕೇಂದ್ರ ಬಿಂದುವಾದ ತ್ರೈಕ್ಯತ ಭಾಗ. ಅಂದ್ರೆ ದೇವ್ರು ಒಬ್ನೇ, ಆದ್ರೆ ತಂದೆ, ಮಗ, ಪವಿತ್ರಾತ್ಮ ಅಂತ 3 ವ್ಯಕ್ತಿಗಳಲ್ಲಿ ಇದ್ದಾನೆ ಅನ್ನೋ ನಂಬಿಕೆ. ವಾಕ್ಯಕ್ಕೆ ಮೂಲ ಗ್ರೀಕ್ ಪದ ಲೋಗೋಸ್ ಅಂತ ಹೇಳಿದ್ನಲ್ಲ, ಅದು ಕೇವಲ ಮಾತನಾಡುವ ಶಬ್ದ, ಸ್ಪೋಕನ್ ವರ್ಡ್ ಅಲ್ಲ. ನಮ್ಮ ಇಂಗ್ಲಿಷ್ನ ಲಾಜಿಕ್ ಅನ್ನೋ ಪದ ಬಂದಿರೋದೇ ಈ ಲೋಗೋಸ್ನಿಂದ. ಹಾಗಾಗಿ ಲೋಗೋಸ್ ಅಂದ್ರೆ ತರ್ಕ, ಕಾರಣ, ಬುದ್ಧಿಶಕ್ತಿ, ವಿವೇಕ ಅಥವಾ ಒಂದು ತರ್ಕಬದ್ಧ ಆಲೋಚನಾ ಸರಣಿ, ಮನಸ್ಸು ಅಂತಾನೂ ಅರ್ಥ ಮಾಡ್ಕೋಬಹುದು. ಓ ಹೌದಾ? ಹೌದು. ಕ್ರಿಶ್ಚಿಯನ್ ಚಿಂತನೆಯಲ್ಲಿ ಲೋಗೋಸ್ ಅಂದ್ರೆ ಈ ವಿಶ್ವದ ಸೃಷ್ಟಿ, ಅದರ ಅಸ್ತಿತ್ವದ ಹಿಂದೆ ಇರೋ ದೈವಿಕ ತರ್ಕ, ಕಾರಣ ಅಥವಾ ಆದೇಶ ಅಂತ. ಮೂಲ ಗ್ರಂಥದ ವಾದ ಏನಪ್ಪಾ ಅಂದ್ರೆ ಯೇಸು ದೇವರ ಲೋಗೋಸ್, ಅಂದ್ರೆ ದೇವರ ತರ್ಕ ಅಥವಾ ದೇವರ ಮನಸ್ಸು. ಈಗ ನೀವೇ ಯೋಚನೆ ಮಾಡಿ, ದೇವರ ಮನಸ್ಸನ್ನ ಅಥವಾ ತರ್ಕವನ್ನ ದೇವರಿಂದ ಬೇರೆ ಮಾಡೋಕ್ಕಾಗತ್ತಾ? ಸಾಧ್ಯವಿಲ್ಲ ಅಲ್ವಾ? ದೇವರ ಆಲೋಚನೆಯೇ ದೇವ್ರು. ಹಾಗೇನೆ ದೇವರ ವಾಕ್ಯ ಅಂದ್ರೆ ಲೋಗೋಸ್ ಕೂಡ ದೇವ್ರೇ. ಇದು ಬರೀ ಶಬ್ದ ಅಲ್ಲ, ಇದು ದೇವರ ಕ್ರಿಯಾತ್ಮಕ, ಸೃಜನಶೀಲ, ತರ್ಕಬದ್ಧವಾದ ಸ್ವಯಂ ಅಭಿವ್ಯಕ್ತಿ. ಇದು ನಿಜಕ್ಕೂ ಬಹಳ ಆಳವಾದ ಚಿಂತನೆ. ಅಂದ್ರೆ ಈ ಮೂಲದ ಪ್ರಕಾರ ಯೇಸು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಆತನು ದೇವರ ದೈವಿಕ ತರ್ಕದ, ಆತನ ಜ್ಞಾನದ, ಆತನ ವಿವೇಕದ ಮೂರ್ತರೂಪ ಅಂತಾಯಿತು. ಇದಕ್ಕೆ ಸಪೋರ್ಟಾಗಿ ಕೊಲಸ್ಸೆ 2:23ರಲ್ಲಿ ಸಂತ ಪೌಲನು ಹೇಳೋದನ್ನ ಮೂಲದಲ್ಲಿ ಉಲ್ಲೇಖಿಸಲಾಗಿದೆ. ಕ್ರಿಸ್ತನಲ್ಲಿ ಜ್ಞಾನ ಮತ್ತು ತಿಳುವಳಿಕೆಯ ಎಲ್ಲಾ ನಿಧಿಗಳು ಅಡಗಿವೆ ಅಂತ. ಖಚಿತವಾಗಿ. ಕ್ರಿಸ್ತನು ದೇವರ ಆಲೋಚನೆಗಳ, ಆತನ ತರ್ಕದ, ಆತನ ಮನಸ್ಸಿನ ಪೂರ್ಣ ಸಂಗಮ ಆಗಿದ್ರೆ ತಾರ್ಕಿಕವಾಗಿ ಕ್ರಿಸ್ತನು ದೇವರೇ ಆಗಿರಬೇಕು. ಇದು ಮೂಲ ಗ್ರಂಥದ ಪ್ರತಿಪಾದನೆ. ಇದರ ಜೊತೆ ಇನ್ನೊಂದು ಡೈಮೆನ್ಷನ್ ಕೂಡ ಸೇರಿಸ್ಬೇಕು. ಬೈಬಲ್ ದೇವರ ಮೂಲ ಸ್ವಭಾವವನ್ನ ಪ್ರೀತಿ ಅಂತ ಹೇಳುತ್ತೆ. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಅಗಾಪೆ ಪ್ರೀತಿ ಅಂದ್ರೆ ನಿಸ್ವಾರ್ಥ ದೈವಿಕ ಪ್ರೀತಿ. ಹಾಗಾಗಿ ದೇವರ ವಾಕ್ಯವಾದ ಯೇಸು ಆ ಅಪಾರವಾದ, ನಿಸ್ವಾರ್ಥವಾದ ಪ್ರೀತಿಯಿಂದ ತುಂಬಿದ ದೈವಿಕ ಶಕ್ತಿ ಕೂಡ ಆಗಿದ್ದಾನೆ. ಅದಕ್ಕೇನೆ 1 ಕೊರಿಂಥ 1:24ರಲ್ಲಿ ಸಂತ ಪೌಲನು ಕ್ರಿಸ್ತನನ್ನ ಬಹಳ ಸ್ಪಷ್ಟವಾಗಿ ದೇವರ ಶಕ್ತಿ ಮತ್ತು ದೇವರ ಜ್ಞಾನ ಅಂತ ಕರೆಯೋದು. ಯೇಸುವನ್ನ ದೇವರ ಜ್ಞಾನ, ಶಕ್ತಿ, ಪ್ರೀತಿ ಅಂತ ಗುರುತಿಸಿದ ಮೇಲೆ ಯೋಹಾನ 1:18ರಲ್ಲಿ ಹೇಳೋ ಮಾತುಗಳು ಬಹಳ ಗಮನ ಸೆಳೆಯುತ್ತೆ. ಯಾರೂ ದೇವರನ್ನು ಎಂದಿಗೂ ಕಂಡಿಲ್ಲ, ಆದ್ರೆ ಮುಂದೆ ತಂದೆಯ ಎದೆಯಲ್ಲಿರುವ ಒಬ್ಬನೇ ಮಗನು ಆತನನ್ನು ತಿಳಿಯಪಡಿಸಿದ್ದಾನೆ ಅಂತ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೂಲದಲ್ಲಿ ಸಂತ ಫಿಲಿಪ್ಪ ಮತ್ತೆ ಯೇಸುವಿನ ನಡುವಿನ ಸಂಭಾಷಣೆ ಬರುತ್ತೆ. ಫಿಲಿಪ್ಪ, ಕರ್ತನೆ, ನಮಗೆ ತಂದೆಯನ್ನು ತೋರ್ಸು, ಅಷ್ಟೇ ಸಾಕು ಅಂದಾಗ ಯೇಸು ಕೊಟ್ಟ ಉತ್ತರ, ನಾನು ಇಷ್ಟು ಕಾಲ ನಿಮ್ಮೊಂದಿಗಿದ್ದರೂ ನೀನು ನನ್ನನ್ನು ತಿಳಿದಿಲ್ಲವೇ ಫಿಲಿಪ್ಪನೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸು ಅಂತ ನೀನು ಹೇಗೆ ಹೇಳಬಹುದು? ಯೇಸುವನ್ನು ನೋಡುವುದೇ ತಂದೆಯನ್ನು ನೋಡುವುದು ಅನ್ನೋ ಈ ಹೇಳಿಕೆ ಇದೆಯಲ್ಲ, ಇದು ಅಗೋಚರ ದೇವರ ಸ್ವರೂಪದ ಬಗ್ಗೆ ಏನ್ ಹೇಳುತ್ತೆ? ಇದು ಕ್ರಿಸ್ತನ ದೈವತ್ವದ ವಾದದಲ್ಲಿ ಮತ್ತೊಂದು ಅತಿ ಮುಖ್ಯವಾದ ಆಧಾರ ಸ್ತಂಭ ಅಂತ ಹೇಳ್ಬೋದು. ಯೇಸುವಿನ ಈ ಉತ್ತರ ಇದೆಯಲ್ಲ, ಇದೊಂದು ಬಹಳ ದಿಟ್ಟವಾದ ದೈವಿಕ ಕ್ಲೇಮ್. ಅಗೋಚರನಾದ ಮನುಷ್ಯರ ತಿಳುವಳಿಕೆಗೆ ಪೂರ್ಣವಾಗಿ ಸಿಗದ ದೇವರನ್ನ ಯೇಸುವಿನ ವ್ಯಕ್ತಿತ್ವದಲ್ಲಿ, ಆತನ ಕೆಲಸಗಳಲ್ಲಿ, ಆತನ ಮಾತುಗಳಲ್ಲಿ, ಆತನ ಕರುಣೆಯಲ್ಲಿ, ಆತನ ಕ್ಷಮೆಯಲ್ಲಿ ಕಾಣಬಹುದು, ಅನುಭವಿಸಬಹುದು ಅನ್ನೋದನ್ನ ಇದು ಸೂಚಿಸುತ್ತೆ. ಯೇಸು ಕೇವಲ ದೇವರೊಬ್ಬ ಪ್ರತಿನಿಧಿ ಅಥವಾ ದೂತನಲ್ಲ, ಆತನೇ ದೇವರ ಪರಿಪೂರ್ಣ ಪ್ರಕಟಣೆ, ದೇವರ ಜೀವಂತ ಪ್ರತಿರೂಪ. ದೇವರು ಯಾರು, ಆತನ ಸ್ವಭಾವ ಎಂಥದ್ದು, ಆತ ಹೇಗೆ ಮಾತಾಡ್ತಾನೆ, ಹೇಗೆ ನಡ್ಕೊಳ್ತಾನೆ, ಆತನ ಮೌಲ್ಯಗಳೇನು, ಆತ ಏನು ಮಾಡಬಲ್ಲ, ಈ ಎಲ್ಲ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವೇ ಯೇಸು ಕ್ರಿಸ್ತ ಅಂತ ಮೂಲಕೃತಿ ಹೇಳುತ್ತೆ. ಯೇಸುವನ್ನು ನೋಡುವುದು, ಆತನನ್ನ ಆಳವಾಗಿ ತಿಳಿಯುವುದು, ಸರ್ವಶಕ್ತನಾದ ತಂದೆಯಾದ ದೇವರನ್ನೇ ನೋಡುವುದಕ್ಕೆ, ತಿಳಿಯುವುದಕ್ಕೆ ಸಮಾನ. ಫಿಲಿಪ್ಪನಿಗೆ ಯೇಸು ಕೊಟ್ಟ ಉತ್ತರ ತಾನೂ ಮತ್ತು ತಂದೆ ಒಂದೇ,
ತಮ್ಮ ಸಾರದಲ್ಲಿ ಸ್ವಭಾವದಲ್ಲಿ ಅನ್ನೋ ತನ್ನ ದೈವಿಕ ಗುರುತನ್ನ ಸ್ಥಾಪಿಸುತ್ತೆ. ಓಕೆ. ಈ ದೈವಿಕ ಗುರುತನ್ನ ಆರಂಭದಲ್ಲೇ ಕೆಲವರು ಗುರುತಿಸಿದ್ರು ಅನ್ನೋದಕ್ಕೆ ಪೂರ್ವದಿಂದ ಬಂದ ಜ್ಞಾನಿಗಳ ಕಥೆ ಬರುತ್ತಲ್ಲ ಮೂಲದಲ್ಲಿ. ಮ್ಯಾಜಿ ಅಂತಾರಲ್ಲ ಅವರು ಶಿಶು ಯೇಸುವಿಗೆ 3 ಉಡುಗೊರೆ ಕೊಡ್ತಾರೆ: ಚಿನ್ನ, ಬೋಳ, ಮರ್ ಮತ್ತೆ ಧೂಪ, ಫ್ರಾಂಕಿನ್ಸೆನ್ಸ್. ಈ ಉಡುಗೊರೆಗಳು ಬರೀ ಸಾಂಕೇತಿಕವಾ ಅಥವಾ ಯೇಸುವಿನ ದೈವತ್ವವನ್ನ ಆಗಲೇ ಗುರುತಿಸಿದ್ರು ಅಂತ ಸೂಚಿಸುತ್ತಾ? ಹೌದು, ಈ ಉಡುಗೊರೆಗಳಿಗೆ ಆಳವಾದ ಸಾಂಕೇತಿಕ ಅರ್ಥ ಇದೆ ಅಂತ ಮೂಲದಲ್ಲಿ ವಿವರಿಸಲಾಗಿದೆ. ನೋಡಿ, ಚಿನ್ನ ಅನ್ನೋದು ಯೇಸುವಿನ ರಾಜತ್ವಕ್ಕೆ ಸಂಕೇತ. ಆತ ರಾಜಾದಿರಾಜ, ವಿಶ್ವದ ಒಡೆಯ ಅನ್ನೋದನ್ನ ಸೂಚಿಸುತ್ತೆ. ಬೋಳ ಇದೆಯಲ್ಲ, ಇದನ್ನ ಆಗ ಶವಸಂಸ್ಕಾರಕ್ಕೆ ಬಳಸ್ತಿದ್ರು. ಇದು ಮನುಷ್ಯರ ಪಾಪಗಳಿಗೋಸ್ಕರ ಆತ ಪಡಬೇಕಾದ ಕಷ್ಟ, ಸಂಕಟ, ಶಿಲುಬೆಯ ಮೇಲಿನ ನೋವಿನ ಮರಣವನ್ನ ಮುಂಚಿತವಾಗಿಯೇ ಸೂಚಿಸುತ್ತೆ. ಇನ್ನು ಧೂಪ, ಫ್ರಾಂಕಿನ್ಸೆನ್ಸ್, ಇದನ್ನ ಹಳೆ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ದೇವರಿಗೆ ಪೂಜೆ ಸಲ್ಲಿಸುವಾಗ ಪರಿಮಳ ದ್ರವ್ಯವಾಗಿ ಅರ್ಪಿಸ್ತಾ ಇದ್ರು. ಇದು ಆತನ ದೈವತ್ವವನ್ನ, ಆತ ಪೂಜೆಗೆ ಯೋಗ್ಯನಾದ ದೇವರು ಅನ್ನೋದನ್ನ ಸ್ಪಷ್ಟವಾಗಿ ಸೂಚಿಸುತ್ತೆ. ಆ ಜ್ಞಾನಿಗಳು ಯಹೂದ್ಯರಲ್ಲದಿದ್ರೂ ಕೂಡ ಪವಿತ್ರಾತ್ಮನ ಪ್ರೇರಣೆಯಿಂದ ಆ ಮಗು ಯೇಸುವಿನಲ್ಲಿ ಸರ್ವಶಕ್ತ ದೇವರನ್ನೇ ಕಂಡ್ರು, ಆತನನ್ನ ಆರಾಧಿಸೋಕೆ ಬಂದ್ರು ಅಂತ ಅರ್ಥ. ಅಂದ್ರೆ ಯೇಸು ಹುಟ್ಟಿದಾಗಲೇ ಆತನ ದೈವಿಕತೆಯ ಗುರುತುಗಳು ಇದ್ದುವು ಅಂತಾಯ್ತು. ಈ ಗುರುತಿಸುವಿಕೆ ಬಗ್ಗೆ ಸಂತ ಪೌಲನ ಮಾತುಗಳನ್ನು ಮೂಲದಲ್ಲಿ ಹೇಳಲಾಗಿದೆಯಲ್ಲ? ಹೌದು, ಸಂತ ಪೌಲನು 1 ತಿಮೋಥೆ 3:16ರಲ್ಲಿ ಒಂದು ಹಳೆಯ ಕ್ರಿಶ್ಚಿಯನ್ ಸ್ತೋತ್ರವನ್ನ ಉಲ್ಲೇಖಿಸಿ ಹೇಳ್ತಾನೆ: ಭಕ್ತಿಯ ರಹಸ್ಯವು ನಿಸ್ಸಂದೇಹವಾಗಿ ಮಹತ್ತರವಾದದ್ದು. ಆತನು, ಯೇಸು, ಮಾನವ ದೇಹದಲ್ಲಿ ಕಾಣಿಸಿಕೊಂಡನು, ಆತ್ಮನಿಂದ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು, ದೇವದೂತರಿಂದ ನೋಡಲ್ಪಟ್ಟನು, ಜನಾಂಗಗಳಲ್ಲಿ ಘೋಷಿಸಲ್ಪಟ್ಟನು, ಲೋಕವು ಆತನಲ್ಲಿ ನಂಬಿಕೆಯಿಟ್ಟಿತು ಮತ್ತು ಆತನು ಸ್ವರ್ಗಕ್ಕೆ ಮಹಿಮೆಯಲ್ಲಿ ಎತ್ತಲ್ಪಟ್ಟನು. ಈ ವಾಕ್ಯವನ್ನ, ಅಂದ್ರೆ ಮನುಷ್ಯನಾಗಿ ಬಂದ ದೇವರನ್ನ ಕರ್ತನೆಂದು ಗುರುತಿಸೋಕೆ, ನಂಬೋಕೆ ಕೇವಲ ನಮ್ಮ ಬುದ್ಧಿಶಕ್ತಿ ಸಾಲ್ದು, ಅದಕ್ಕೆ ದೇವರ ಕೃಪೆ ಬೇಕು ಅಂದ ಮೂಲಗ್ರಂಥ ಸೂಚಿಸುತ್ತೆ. ಇದು ತರ್ಕವನ್ನ ಮೀರಿದ ಒಂದು ಆಧ್ಯಾತ್ಮಿಕ ಗ್ರಹಿಕೆ. ವಾಕ್ಯದ ಸ್ವಭಾವ, ಆತನಿಗೆ ಕೊಟ್ಟಿರೋ ಬಿರುದುಗಳು, ಇದರ ಬಗ್ಗೆ ಮೂಲದಲ್ಲಿ ಇನ್ನಷ್ಟು ವಿವರಣೆ ಇದೆ. ಕೊಲೋಸೆ 1:15ರಲ್ಲಿ ಮಗನು ಅದೃಶ್ಯ ದೇವರ ಪ್ರತಿರೂಪ, ಸಕಲ ಸೃಷ್ಟಿಗಿಂತ ಮೊದಲು ಹುಟ್ಟಿದವನು ಅಂತ ಹೇಳಿದೆ. ಫಸ್ಟ್ ಬಾರ್ನ್ ಓವರ್ ಆಲ್ ಕ್ರಿಯೇಷನ್ ಅಂತ. ಆತನೇ ಆದಿ ಮತ್ತು ಅಂತ್ಯ, ಆಲ್ಫಾ ಮತ್ತು ಒಮೆಗಾ. ಮೂಲಗ್ರಂಥ ದೇವರ ವಾಕ್ಯವನ್ನ ದೇವರ ಸಂದೇಶ, ಆಲೋಚನೆ, ಜ್ಞಾನ, ಶಕ್ತಿ, ಸತ್ಯ, ಜೀವ, ಮಾರ್ಗ ಹೀಗೆಲ್ಲ ಸಂಕ್ಷಿಪ್ತಗೊಳಿಸುತ್ತೆ. ಇದರ ಜೊತೆಗೆ ಫಿಲಿಪಿ 2:58ರಲ್ಲಿ ಒಂದು ವಿಚಿತ್ರವಾದರೂ ಮಹತ್ವದ ವಿಷಯ ಹೇಳಿದೆ. ಕ್ರಿಸ್ತನು ಮೂಲತಃ ದೇವರ ರೂಪದಲ್ಲಿದ್ದರೂ, ಬೀಯಿಂಗ್ ಇನ್ ವೆರಿ ನೇಚರ್ ಗಾಡ್, ತನ್ನನ್ನು ತಾನು ಖಾಲಿ ಮಾಡಿಕೊಂಡು ದಾಸನ ರೂಪ ಧರಿಸಿ ಮನುಷ್ಯನಾಗಿ ಹುಟ್ಟಿ ಮರಣದವರೆಗೆ, ಅಂದ್ರೆ ಶಿಲುಬೆಯ ಮರಣದವರೆಗೆ ವಿಧೇಯನಾದನು ಅಂತ. ಇದು ಆತನ ದೈವತ್ವ ಮತ್ತು ಮಾನವೀಯತೆ ಎರಡನ್ನೂ ತೋರಿಸುತ್ತೆ ಅಲ್ವಾ? ಖಂಡಿತವಾಗಿಯೂ. ಆತನು ತನ್ನ ದೈವಿಕ ಸ್ಥಾನಕ್ಕೆ ಅಂಟಿಕೊಳ್ಳಲಿಲ್ಲ. ಬದಲಾಗಿ ಮನುಷ್ಯನಾಗಿ ಬಂದು ನಮ್ರತೆ ಮತ್ತು ವಿಧೇಯತೆಗೆ ಉದಾಹರಣೆಯಾದನು. ಹೀಬ್ರೂ 1:1-4ರಲ್ಲಿ ಇದರ ಬಗ್ಗೆ ಇನ್ನಷ್ಟು ವಿವರಣೆ ಇವೆ ನೋಡಿ. ದೇವರು ಹಳೇ ಕಾಲದಲ್ಲಿ ಪ್ರವಾದಿಗಳ ಮೂಲಕ ಮಾತಾಡಿದನು. ಆದರೆ ಈ ಕೊನೇ ದಿನಗಳಲ್ಲಿ ತನ್ನ ಮಗನ ಮೂಲಕ ನಮ್ಮ ಜೊತೆ ಮಾತಾಡಿದ್ದಾನೆ. ಆ ಮಗನು ದೇವರ ಮಹಿಮೆಯ ತೇಜಸ್ಸು ಮತ್ತು ಆತನ ಸ್ವಭಾವದ ನಿಖರ ಪ್ರತಿರೂಪ, ರೇಡಿಯನ್ಸ್ ಆಫ್ ಗಾಡ್ಸ್ ಗ್ಲೋರಿ ಆ್ಯಂಡ್ ದಿ ಎಕ್ಸಾಕ್ಟ್ ರೆಪ್ರೆಸೆಂಟೇಷನ್ ಆಫ್ ಹಿಸ್ ಬೀಯಿಂಗ್. ಆತನು ತನ್ನ ಶಕ್ತಿಯುತ ವಾಕ್ಯದಿಂದ ಸಮಸ್ತವನ್ನು ಪೋಷಿಸುತ್ತಾನೆ. ಆತನು ಪಾಪಗಳಿಂದ ನಮ್ಮನ್ನು ಶುದ್ಧ ಮಾಡಿ ಸ್ವರ್ಗದಲ್ಲಿ ಮಹೋನ್ನತನಾದ ದೇವರ ಬಲಗಡೆಯಲ್ಲಿ ಕೂತಿದ್ದಾನೆ. ಈ ಭಾಗ ಏಸುವನ್ನ ಸೃಷ್ಟಿಕರ್ತನ ಜೊತೆ ವಿಶ್ವದ ಪೋಷಕನಾಗಿ ಮತ್ತು ನಮ್ಮೆಲ್ಲರ ವಿಮೋಚಕನಾಗಿ ಚಿತ್ರಿಸುತ್ತೆ. ಇಷ್ಟೇ ಅಲ್ಲ, ಪ್ರಕಟಣೆ 19ರಲ್ಲಿ ಸಂತ ಯೋಹಾನನು ಸ್ವರ್ಗದಲ್ಲಿ ಕಂಡ ದರ್ಶನವನ್ನ ಮೂಲದಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ಬಿಳಿ ಕುದುರೆ ಮೇಲೆ ಒಬ್ಬ ಸವಾರ ಕೂತಿದ್ದಾನೆ. ಅವನ ಹೆಸರು ನಂಬಿಗಸ್ತನು ಮತ್ತು ಸತ್ಯವಂತನು. ಅವನ ಕಣ್ಣುಗಳು ಬೆಂಕಿಯ ಜ್ವಾಲೆಯ ಹಾಗೆ ಇವೆ. ತಲೆ ಮೇಲೆ ಅನೇಕ ಕಿರೀಟಗಳಿವೆ. ರಕ್ತದಲ್ಲಿ ಅದ್ದಿದ ಬಟ್ಟೆ ಹಾಕಿಕೊಂಡಿದ್ದಾನೆ. ಮತ್ತು ಆ ಸವಾರನಿಗೆ ಬರೆದಿರೋ ಹೆಸರು ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್.
ಇದು ಆತನ ಅಂತಿಮ ವಿಜಯ, ನ್ಯಾಯತೀರ್ಪು ಮತ್ತು ಪರಮಾಧಿಕಾರವನ್ನ ಸೂಚಿಸುತ್ತೆ. ಹೀಗೆ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎರಡರಲ್ಲೂ ಅನೇಕ ವಚನಗಳು ಯೇಸುಕ್ರಿಸ್ತನ ದೈವತ್ವವನ್ನ, ಆತನೇ ಆ ವಾಕ್ಯ ಅಥವಾ ಲೋಗೋಸ್ ಅನ್ನೋದನ್ನ ಸ್ಥಾಪಿಸೋಕೆ ಬಲವಾದ ಆಧಾರಗಳನ್ನ ಕೊಡುತ್ತೆ ಅಂತ ಮೂಲಗ್ರಂಥ ವಾದಿಸುತ್ತೆ. ಹೌದು, ಬಹಳ ಕನ್ವಿನ್ಸಿಂಗ್ ಆದ ಧರ್ಮಗ್ರಂಥ ಆಧಾರಗಳಿವು. ಈಗ ಈ ದೇವರ ವಾಕ್ಯವೇ ದೇವರು ಅನ್ನೋ ವಿಚಾರ ಕೇವಲ ಪಾಶ್ಚಾತ್ಯ ದೇವತಾಶಾಸ್ತ್ರಕ್ಕೆ ಅಥವಾ ಮಧ್ಯಪ್ರಾಚ್ಯಕ್ಕೆ ಸೀಮಿತ ಅಲ್ಲ ಅಂತ ಮೂಲಕೃತಿ ಹೇಳುತ್ತೆ. 1ನೇ ಶತಮಾನದ 6ನೇ ದಶಕದಲ್ಲಿ ಸಂತ ಥಾಮಸ್ ಬಂದ ಮೇಲೆ ಈ ವಿಚಾರ ಭಾರತಕ್ಕೂ ಬಂತು, ಇಲ್ಲಿನ ಆಧ್ಯಾತ್ಮಿಕ ಚಿಂತನೆ ಮೇಲೂ ಪ್ರಭಾವ ಬೀರಿತು ಅಂತ ಉಲ್ಲೇಖ ಇದೆಯಲ್ಲ. ಇದು ನಮ್ಮ ಭಾರತೀಯ ಭಕ್ತಿ ಪರಂಪರೆಯಲ್ಲಿ ಹೇಗೆ ಕಾಣಿಸಿಕೊಂಡಿದೆ? ಹೌದು, ಇದು ಬಹಳ ಗಮನಿಸಬೇಕಾದ ಅಂಶ. ಕ್ರಿಸ್ತಪೂರ್ವದಿಂದಲೂ ಇದ್ದ ಲೋಗೋಸ್ ಅಥವಾ ವಾಕ್ಯದ ಕಾನ್ಸೆಪ್ಟ್ ಸಂತ ಥಾಮಸರ ಮೂಲಕ ಭಾರತಕ್ಕೆ ಬಂದ ಮೇಲೆ ಇಲ್ಲಿನ ಭಕ್ತಿ ಚಳುವಳಿಯ ಸಂತರ ಸಾಹಿತ್ಯದಲ್ಲೋ ಕಾಣಿಸಿಕೊಂಡಿದೆ ಅಂತ ಮೂಲದಲ್ಲಿ ಹೇಳಲಾಗಿದೆ. ಉದಾಹರಣೆಗೆ, ಮಹಾರಾಷ್ಟ್ರದ ಪ್ರಮುಖ ಸಂತಕವಿ ಸಂತ ಜ್ಞಾನೇಶ್ವರರನ್ನ ಮೂಲದಲ್ಲಿ ಉಲ್ಲೇಖಿಸಲಾಗಿದೆ. ಅವರು ವಾಕ್ಯದ ಅಂದ್ರೆ ಶಬ್ದದ ಅಪಾರತೆಯನ್ನ, ಅದರ ವಿಸ್ತಾರವನ್ನ ಸೂರ್ಯನಿಗೆ ಹೋಲಿಸಿದ್ದಾರೆ. ಅಂಗೈಲಿ ಹಿಡಿಯೋ ನೀರಿನಲ್ಲಿ ಕಾಣೋ ಸೂರ್ಯನ ಪ್ರತಿಬಿಂಬ ಚಿಕ್ಕದಾಗಿದ್ರೂ ಆಕಾಶದಲ್ಲಿರೋ ನಿಜವಾದ ಸೂರ್ಯ ಇಡೀ ಲೋಕವನ್ನೇ ಬೆಳಗೋ ಹಾಗೆ ವಾಕ್ಯ ಕೂಡ ತನ್ನದೇ ಆದ ಅಸಾಧಾರಣವಾದ ವಿಸ್ತಾರ, ಶ್ರೇಷ್ಠತೆ ಹೊಂದಿದೆ ಅಂತ ಹೇಳ್ತಾರೆ. ತೈಸೆ ಶಬ್ದಾಚೆ ವ್ಯಾಪಕಪಣ, ದೇಖಿಜೆ ಅಸಾಧಾರಣ. ಅವರು ವಾಕ್ಯವನ್ನು ತಂದೆ ಅಥವಾ ಪೋಷಕ ಅಂತ ಮರಾಠಿಯಲ್ಲಿ ಬಾಪ್ ಅಂತ ಕರೆದು ಅದು ಬಹಳ ಉಪಯುಕ್ತವಾದ ವಸ್ತು ಅಥವಾ ಸತ್ಯ ಅಂತ ಅದರ ಮಹಿಮೆ ಹಾಡಿದ್ದಾರೆ. ಬಾಪ್ ಉಪಯೋಗಿ ವಸ್ತು ಶಬ್ದು ಅಂತಾನು ಮೂಲದಲ್ಲಿದೆ. ಇದು ವಾಕ್ಯಕ್ಕೆ ಒಂದು ರೀತಿಯ ಮೂಲದ ಸೃಷ್ಟಿಕರ್ತೃತ್ವದ ಸ್ಥಾನ ಕೊಟ್ಟ ಹಾಗೆ ಆಯಿತು. ಖಚಿತವಾಗಿ. ಅದೇ ರೀತಿ ಇನ್ನೊಬ್ಬ ಪ್ರಮುಖ ಮರಾಠಿ ಸಂತಕವಿ ಸಂತ ತುಕಾರಾಮರು ಇನ್ನೂ ಸ್ಪಷ್ಟವಾಗಿ ವಾಕ್ಯಕ್ಕೆ ದೈವತ್ವವನ್ನೇ ಆರೋಪಿಸಿದ್ದಾರೆ. ಅವರು ತಮ್ಮ ಒಂದು ಅಭಂಗದಲ್ಲಿ ನೋಡಿ, ವಾಕ್ಯವೇ ದೇವರು, ತುಕಾಂ ಹಣೆ ಪಹ ಶಬ್ದಚಿ ಹಾ ದೇವ್ ಅಂತ ನೇರವಾಗಿ ಘೋಷಿಸಿದ್ದಾರೆ. ಇದರಿಂದ ನಮ್ಗೇನ್ ಗೊತ್ತಾಗತ್ತೆ ಅಂದ್ರೆ, ಲೋಗೋಸ್ ಅಥವಾ ವಾಕ್ಯ ಅನ್ನೋದು ಕೇವಲ ಒಂದು ಭಾಷೆ ಅಥವಾ ಮಾಧ್ಯಮ ಅಲ್ಲ, ಅದೊಂದು ಸೃಜನಶೀಲ, ತರ್ಕಬದ್ಧ, ದೈವಿಕ ಶಕ್ತಿ ಅನ್ನೋ ವಿಚಾರ ಬೇರೆ ಬೇರೆ ಸಾಂಸ್ಕೃತಿಕ, ಆಧ್ಯಾತ್ಮಿಕ ಸಂದರ್ಭಗಳಲ್ಲೂ ಅರ್ಥಪೂರ್ಣವಾಗಿ ಪ್ರತಿಧ್ವನಿಸಿದೆ, ಸ್ವೀಕರಿಸಲ್ಪಟ್ಟಿದೆ. ಇದು ವಾಕ್ಯದ ಒಂದು ಯೂನಿವರ್ಸಲ್ ಆಯಾಮವನ್ನ ಸೂಚಿಸುತ್ತೆ ಅಂತ ಮೂಲದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು ಅಂತ ಹೇಳ್ಬೋದು. ಡಾಕ್ಟರ್ ರಾಡ್ರಿಗಸ್ ಅವರ ಮೂಲ ಕೃತಿಯನ್ನ ಆಧರಿಸಿ ನಾವು ಮಾಡಿದ ಪರಿಶೀಲನೆಯಿಂದ ವಾಕ್ಯವನ್ನ ಕೇವಲ ಒಂದು ಶಬ್ದ ಅಥವಾ ಸಂದೇಶ ಅಂತ ನೋಡದೆ, ಅದು ದೇವರ ಜೊತೆ ಒಂದಾಗಿರೋ ದೇವರ ಶಾಶ್ವತ ತರ್ಕ ಮತ್ತು ವಿವೇಕವಾದ ಮತ್ತು ಯೇಸು ಕ್ರಿಸ್ತನಲ್ಲಿ ಮನುಷ್ಯನಾಗಿ ಬಂದ ದೈವಿಕ ಅಸ್ತಿತ್ವ ಅಂತ. ಧರ್ಮಗ್ರಂಥಗಳು, ತಾರ್ಕಿಕತೆ, ಲೋಗೋಸ್ ಕಾನ್ಸೆಪ್ಟ್ ಮತ್ತೆ ಐತಿಹಾಸಿಕ ಹಾಗೂ ಅನುಭವದ ವರದಿಗಳು, ಸಂತ ಥೋಮಸ್, ಜ್ಞಾನಿಗಳು, ಸಂತ ಪೌಲ್ ಇವೆಲ್ಲವೂ ಹೇಗೆ ಬಲವಾಗಿ ಪ್ರತಿಪಾದಿಸ್ತವೆ ಅನ್ನೋದನ್ನು ನಾವು ನೋಡಿದ್ವಿ. ಅರ್ಥ ಮಾಡ್ಕೊಳ್ಳೋದು ಕ್ರಿಸ್ತನ ದೈವತ್ವದ ಸ್ವರೂಪವನ್ನ ಮತ್ತು ಕ್ರಿಶ್ಚಿಯನ್ ನಂಬಿಕೆಯ ಕೇಂದ್ರ ಸತ್ಯವನ್ನ ಗ್ರಹಿಸೋಕೆ ಒಂದು ಕೀಲಿಕೆ ಇದ್ದ ಹಾಗೆ. ವಾಕ್ಯವೇ ದೇವರಾಗಿದ್ದು ಆ ವಾಕ್ಯವೇ ಯೇಸುಕ್ರಿಸ್ತನಾಗಿ ಮನುಷ್ಯ ರೂಪ ತಳೆಯಿತು ಅನ್ನೋದು ಕೇವಲ ಒಂದು ಥಿಯೋಲಾಜಿಕಲ್ ಪಾಯಿಂಟ್ ಅಲ್ಲ, ಅದು ಕ್ರಿಶ್ಚಿಯನ್ ನಂಬಿಕೆಯ ಅಡಿಪಾಯ, ಅದರ ತಿರುಳು. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ವಿಚಾರವನ್ನ ಇಲ್ಲಿ ಬಿಡೋಣ. ನಾವೀಗ ಚರ್ಚೆ ಮಾಡಿದ್ವಲ್ಲ, ಈ ವಾಕ್ಯ ಅನ್ನೋದು ದೈವಿಕ ತರ್ಕ, ಲೋಗೋಸ್ ಮತ್ತು ಅದೇ ಸಮಯದಲ್ಲಿ ದೇವರ ಅವತಾರ ಅನ್ನೋ ಕಾನ್ಸೆಪ್ಟ್, ಇದು ಕೇಳುಗರಿಗೆ ಗೊತ್ತಿರಬಹುದಾದ ಬೇರೆ ಧಾರ್ಮಿಕ, ತಾತ್ವಿಕ ಅಥವಾ ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿನ ದೈವಿಕ ಅಭಿವ್ಯಕ್ತಿ, ಅವತಾರ ಅಥವಾ ಶಬ್ದ ಬ್ರಹ್ಮದಂತಹ ಬೇರೆ ಬೇರೆ ಪರಿಕಲ್ಪನೆಗಳ ಜೊತೆ ಹೇಗೆ ಹೋಲ್ಕೆ ಆಗುತ್ತೆ ಅಥವಾ ಎಲ್ಲಿ ಭಿನ್ನವಾಗಿದೆ. ಇದು ಮೂಲದಲ್ಲಿ ನೇರವಾಗಿ ಚರ್ಚೆ ಆಗಿಲ್ಲದಿದ್ರೂ ಈ ಚರ್ಚೆಯ ಆಧಾರದ ಮೇಲೆ ವೈಯಕ್ತಿಕವಾಗಿ ಚಿಂತನೆ ಮಾಡೋಕೆ, ತುಲನಾತ್ಮಕವಾಗಿ ಅಧ್ಯಯನ ಮಾಡೋಕೆ ಇದು ಖಂಡಿತವಾಗಿಯೂ ಪ್ರೇರೇಪಿಸುತ್ತೆ. Subscribe and press the bell for getting new updates.